ಎಕ್ಸಾಕ್ಟ್ಲಿ ಈಗ ತಾನೇ ಸಿಬ್ಬಂದಿ ಮಾತಾಡ್ತಾ ಇದ್ರು, ಒಗ್ಗಟ್ಟಿಲ್ಲ, ಬೇರೆ ಬೇರೆ ಬಣಗಳಾಗ್ಬಿಟ್ಟಿದೆ, ಹಾಗಾಗಿ ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ನಮ್ಮ ಸಿಬ್ಬಂದಿಗಳ ಮಧ್ಯೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಮೈಸೂರಿಗೆ ಹೋಗೋಣ, ಮೈಸೂರಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಬಸ್ ಸಂಚಾರ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ, ಬಸ್ಗಳು ನಿಂತಲ್ಲೇ ನಿಂತುಬಿಟ್ಟಿದೆ ಮೈಸೂರಲ್ಲಿ. ಸಾರಿಗೆ ನೌಕರರ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ ಮೈಸೂರಲ್ಲಿ. ಡಿಪೋಗಳಲ್ಲಿ ನಿಂತಲ್ಲೇ ನಿಂತುಬಿಟ್ಟಿದೆಯಂತೆ ಕೆಎಸ್ಆರ್ಟಿಸಿ ಬಸ್ಗಳು. ಒಂದೇ ಒಂದು ಬಸ್ ಕೂಡ ರಸ್ತೆಗಿಳಿದಿಲ್ಲ. ನಗರದಲ್ಲಿ ಪ್ರಯಾಣಿಕರಿಗೆ ಪರ್ಯಾಯ ಬಸ್ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದೇ ಒನ್ಸ್ ಅಗೇನ್ ಖಾಸಗಿ ಬಸ್ಗಳ ಮೂಲಕನೇ ಸಾರ್ವಜನಿಕರು ಇವತ್ತು ಓಡಾಡ್ತಿದ್ದಾರೆ. ಖಾಸಗಿ ಬಸ್, ಟಿಟಿ, ಟೆಂಪೋ ಈ ರೀತಿ ಅವಲಂಬನೆ ಆಗ್ತಿದ್ದಾರೆ ಇವತ್ತು ಪ್ರಯಾಣಿಕರು. ಅದನ್ನ ಬಿಟ್ರೆ ನೋ ಆಪ್ಷನ್. ಸಾರಿಗೆ ಬಸ್ಗಳಂತೂ ಸಿಗಲ್ಲ. ಅದನ್ನ ಬಿಟ್ರೆ ಅರ್ಜೆಂಟಾಗಿ ಹೋಗಲೇಬೇಕು, ಎಮರ್ಜೆನ್ಸಿ ಇದೆ, ಪ್ರಯಾಣ ಮಾಡೋದು ಕೂಡ ಅನಿವಾರ್ಯ ಆಗಿದೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಬೇಕಲ್ಲ ಪ್ರಯಾಣಿಕರು. ಹಾಗಾಗಿ ಈ ಟಿಟಿ, ಟೆಂಪೋ, ಖಾಸಗಿ ಬಸ್ಗಳನ್ನು ಡಿಪೆಂಡ್ ಆಗಿ ಅವ್ರು ಕೇಳದಷ್ಟು ದುಡ್ಡನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಸಾರ್ವಜನಿಕರು. ಒಂದು ಮಟ್ಟಿಗಂತೂ ಇಷ್ಟೆಲ್ಲ ಫೆಸಿಲಿಟಿ ಇದ್ರೂ ಕೂಡ ಖಾಸಗಿಯಾಗಿ ಅವ್ರು ಕೇಳದಷ್ಟು ದುಡ್ಡು ಕೊಡಬೇಕಲ್ಲ. ಅಷ್ಟು ದುಬಾರಿ ಪ್ರಯಾಣ ಮಾಡೋದಕ್ಕಾಗುತ್ತಾ ಜನಸಾಮಾನ್ಯರಿಗೆ, ಈ ಮಧ್ಯಮ ವರ್ಗದವರಿಗೆ, ಬಡವರ್ಗದವರಿಗೆ? ಯಾಕಂದರೆ ಅತಿ ಹೆಚ್ಚು ಬಸ್ಗಳ ಮೇಲೆ ಡಿಪೆಂಡ್ ಆಗಿರೋದೇ ಮಧ್ಯಮ ಮತ್ತು ಬಡವರ್ಗದವರು. ನೀವು ಲೆಕ್ಕ ಹಾಕಿ ನೋಡಿದ್ರೆ 1.17 ಕೋಟಿ ಜನ ಅಂತೆ ಪ್ರತಿದಿನ ಈ ಬಸ್ಗಳ ಸಂಚಾರ ಮಾಡೋದು, ಬಸ್ ಮೇಲೆ ಡಿಪೆಂಡ್ ಆಗಿರೋರು. ಹಾಗಾಗಿ ಇವತ್ತು ಅಷ್ಟೋ ಜನ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತಲ್ಲ ಸಾರಿಗೆ ಬಸ್ಗಳು ನಿಂತು ಬಿಟ್ರೆ. ಪಾಪ ಎಷ್ಟೋ ಜನ ಹೆಣ್ಮಕ್ಳು ಶಕ್ತಿ ಯೋಜನೆ ಇದೆ ಅನ್ನೋ ಕಾರಣಕ್ಕೆ ಪ್ರಯಾಣ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇದ್ರು, ಫ್ರೀಯಾಗಿ ಓಡಾಡಬಹುದು ಅಂತ. ಬಟ್ ಇವತ್ತು ಯಾವುದೂ ಕೂಡ ಫ್ರೀ ಇಲ್ಲ. ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಯಾವುದೇ ಬಸ್ ಹತ್ಕೊಳ್ತೀವಿ ಅಂದರೂ ಕೂಡ ಖಾಸಗಿ ಬಸ್ಗಳು, ಕ್ಯಾಬ್, ಆಟೋ ಹತ್ಕೊಂಡ್ರೂ ಕೂಡ ಡಬಲ್ ತ್ರಿಬಲ್ ದುಡ್ಡನ್ನು ಕೊಟ್ಟು ಹೋಗಲೇಬೇಕಾದಂಥ ಅನಿವಾರ್ಯತೆ. ಇದು ಒಂದು ದಿನಕ್ಕೆ ಮಾತ್ರನಾ ಅಂದರೆ ಈ ಮುಷ್ಕರ ಕೈ ಬಿಟ್ಬಿಡ್ತಾರೆ ಇವತ್ತಿಗೆ ಅಂತ ಅಂದರೆ ಇವರ ಮನವೊಲಿಕೆ ಆಗಬೇಕು. ಅವ್ರು ಕೇಳಿರುವಂಥ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರ ಅಸ್ತು ಅನ್ನಬೇಕು. ಅಲ್ಲಿ ತನಕ ಕೂಡ ಈ ಮುಷ್ಕರವನ್ನು ವಾಪಸ್ ಪಡೆಯೋ ಮಾತೇ ಇಲ್ಲ ಅಂದಿದ್ದಾರೆ. ಇದೇ ಥರ ಮುಷ್ಕರ 2-3 ದಿನ 4 ದಿನ ಮುಂದುವರೆದು ಬಿಟ್ರೆ ಜನಸಾಮಾನ್ಯರ ಪಾಡೇನು ಅನ್ನೋದು ಕೂಡ ಪ್ರಶ್ನೆ ಆಗಿಬಿಡುತ್ತೆ. ನಾವಾಗಲೇ ಹೇಳ್ತಾ ಇದ್ವಲ್ಲ, ಕೆಲವೊಂದಷ್ಟು ಕಡೆ ಬಂದ್ ಬಿಸಿ ಇಲ್ಲ, ಬಸ್ಗಳ ಓಡಾಟ ಇದೆ ಅಂತ. ನೋಡಿ, ಸಮಯ ಕಳೆದಂಗೆ 10 ಗಂಟೆ ಆದಮೇಲೆ ಆ ಬಸ್ಗಳ ಸಂಚಾರ ಕೂಡ ಇರಲ್ಲ. ಬಹುತೇಕ ಕಡೆ ಸಿಬ್ಬಂದಿಗಳು ಕರ್ತವ್ಯದಿಂದ ಹಿಂದೆ ಸರಿದು ಬಿಡ್ತಾರೆ. ಇಲ್ಲಪ್ಪ, ನಮಗೋಸ್ಕರ ಅಲ್ವಾ ಇದು ಹೋರಾಟ, ಮುಷ್ಕರಗಳಾಗ್ತಾ ಇರೋದು, ನಾವು ಕೂಡ ಕೆಲಸ ಮಾಡೋದು ಬೇಡ ಅಂತ ಸ್ಥಗಿತ ಮಾಡಿಬಿಡ್ತಾರೆ ಅನಿಸುತ್ತೆ 10 ಗಂಟೆ ಮೀರಿದ ಮೇಲೆ. ಹಾಗಾಗಿ ಈಗ ಕೆಲವೊಂದಷ್ಟು ಕಡೆ ಮಾತ್ರ ಬೆರಳೆಣಿಕೆ ಬಸ್ಗಳು ಓಡಾಟ ಬಿಟ್ಟರೆ ಎಲ್ಲ ಕಡೆ ದಿನನಿತ್ಯ ನೋಡುವಂಥ ಬಸ್ಗಳ ಸಂಖ್ಯೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಲೆಕ್ಕ ಹಾಕಿಕೊಳ್ಳಿ, 1.17 ಕೋಟಿ ಜನ ಪ್ರತಿದಿನ ಕೂಡ ಸರ್ಕಾರಿ ಬಸ್ಗಳ ಮೇಲೆ ಡಿಪೆಂಡ್ ಆಗಿರೋರ ಸಂಖ್ಯೆ. ಇವತ್ತು ಏಕಾಏಕಿ ಬಸ್ಗಳ ಸಂಚಾರ ಇಲ್ಲ ಅಂತ ಬಿಟ್ಟರೆ ಹೆಂಗೆ ಅಂತ ಪರಿಸ್ಥಿತಿ. ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟೋ ಕಡೆ ಎಕ್ಸಾಮ್ಗಳಿದೆ ಅಂತೆ, ಎಕ್ಸಾಮ್ಗಳಿಗೆ ಅಟೆಂಡ್ ಆಗಲೇಬೇಕನ್ನುವಂಥ ಅನಿವಾರ್ಯತೆ. ಬಟ್ ಬಸ್ಗಳು ಇಲ್ಲ, ಕಾಲೇಜಿಗೂ ಹೋಗೋಕ್ಕಾಗ್ತಾ ಇಲ್ಲ, ಶಾಲೆಗೂ ಹೋಗೋಕ್ಕಾಗ್ತಿಲ್ಲ, ಎಮರ್ಜೆನ್ಸಿ ಇದ್ರೂ ಹೋಗೋಕ್ಕಾಗಲ್ಲ. ಇದೇ ರೀತಿ ಖಾಸಗಿ ಬಸ್ಗಳಿಗೆ ಕೇಳದಷ್ಟು ದುಡ್ಡು ಕೊಟ್ಟು ಜನ ಹೋಗಲೇಬೇಕಾದಂಥ ಅನಿವಾರ್ಯತೆ. ಈಗ ಸರ್ಕಾರ ಮತ್ತು ಸಾರಿಗೆ ನೌಕರರ ಈ ಹಗ್ಗಜಗ್ಗಾಟದ ಮಧ್ಯೆ, ಈ ಮುಷ್ಕರದ ಮಧ್ಯೆ ಸಫರ್ ಆಗ್ತಾ ಇರೋರು ಯಾರು? ಜನಸಾಮಾನ್ಯರು. ಹಾಗಾಗಿ ಒಂದು ಗಾದೆ ಮಾತಿದೆಯಲ್ಲ, ಇವರಿಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ, ಹಂಗಾಗಿದೆ ಜನಸಾಮಾನ್ಯರ ಪರಿಸ್ಥಿತಿ ಅಂತ. ಸದ್ಯ ಮೈಸೂರಿನ ಪರಿಸ್ಥಿತಿ ನೋಡ್ತಾ ಇದ್ರಿ, ಖಾಸಗಿ ಬಸ್ಗಳ ಓಡಾಟ ಆಗ್ತಾ ಇದೆ ಬಿಟ್ರೆ ಬಸ್ ಸ್ಟ್ಯಾಂಡ್ನಿಂದ ಒಂದೇ ಒಂದು ಸಾರಿಗೆ ಬಸ್ಗಳು ಕೂಡ ಆಚೆ ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಸಂಪೂರ್ಣ ಸ್ತಬ್ಧವಾಗಿದೆ ಮೈಸೂರಲ್ಲಿ. ಆ ರೀತಿಯ ದೃಶ್ಯ ನೋಡೋದಕ್ಕೆ ಸಿಗ್ತಾ ಇದೆ.